ನಮಸ್ತೆ ಸ್ನೇಹಿತರೆ, ಎಜುಕೇಟರ್ ಚಾನಲ್ಗೆ ಸ್ವಾಗತ. ನಾನು ಏನು 2015 PHDR ಪ್ರಶ್ನೆ ಪತ್ರಿಕೆ ಗಣಿತ ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೇನೆ. ಅದರಲ್ಲಿ ಎರಡನೇ ಪ್ರಶ್ನೆ ನಾನು ಬಿಡಿಸ್ಲಿಕ್ಕೆ ಹೋಗ್ತಿದ್ದೇನೆ. ಮತ್ತು ಒಂದು ವಿಡಿಯೋನ ಡ್ರ್ಯಾಗ್ ಮಾಡೋದು ಬೇಡ, ಆದಷ್ಟು ಬೇಗ ನಾನು ಈಗ ಸ್ಟಾರ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಗಣಿತದ ಮಹತ್ವ ಮತ್ತು ಗಣಿತದ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅನ್ನೋದು ನೀವು ಆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ನಾನು ಬಿಡಿಸುವಂಥ ಪ್ರಶ್ನೆಗಳನ್ನು ನೋಡಿದರೂ ಕೂಡ ನಿಮಗೆ ಅದರ ಒಂದು ಐಡಿಯಾ ನಿಮಗೆ ಸಿಕ್ಬಿಡುತ್ತೆ. ಹಾಗಾಗಿ ವಿಡಿಯೋನ ಫುಲ್ ನೋಡಿ, ಹಾಗಾದರೆ ನಿಮಗೆ ಒಂದು ವಿಧಾನ ಸಿಗುತ್ತೆ, ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ವಿಧಾನ ನಿಮಗೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲೆಟ್ ಸಿ ದಟ್ ಕ್ವಶನ್. ಎಸ್, ನೋಡಿ ಸ್ನೇಹಿತರೆ, a+2b = 1 ಆದರೆ a³ a⁻³ + 8b⁻³ - 1 ಬೆಲೆಯನ್ನು ಕೇಳಿದ್ದಾರೆ. ನೋಡಿ, ಕೆಳಗಡೆ ಆಪ್ಷನ್ ಕೊಟ್ಟಿದ್ದಾರೆ. ಒಂದನೇ ಆಪ್ಷನ್ 3ab, ಎರಡನೇ ಆಪ್ಷನ್ 6ab, ಮೂರನೇ ಆಪ್ಷನ್ -6ab, ನಾಲ್ಕನೇ ಆಪ್ಷನ್ -3ab ಅಂತ ಕೊಟ್ಟಿದ್ದಾರೆ. ಇದು ಪ್ರಶ್ನೆ ಸ್ನೇಹಿತರೆ. ಇದನ್ನು ನಾವೇನು ಮಾಡಬೇಕು, ಬಿಡಿಸ್ಬೇಕು. ಯಾವ ರೀತಿ ಬಿಡಿಸೋದು, ಇದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನೋಡಿ, ಈಗ ಮಾಡ್ತೀನಿ, ನೋಡ್ತಾ ಹೋಗಿ. ನೋಡಿ ಸ್ನೇಹಿತರೆ, a+2b = 1 ಆದರೆ a³ + 8b³ - 1 ಬೆಲೆ ಕೇಳಿದ್ದಾರೆ ಅಲ್ವಾ. ಈಗ ನೋಡಿ, ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ a+2b = 1. ಹಾಗಾಗಿ ಇದನ್ನು ನಾನು ಈ ಒಂದು ಸಮೀಕರಣವನ್ನು ನಾನು ತಗೊತಾ ಇದ್ದೀನಿ. ಈಗ ಈ ಒಂದು ಸಮೀಕರಣವನ್ನು ತೆಗೆದುಕೊಂಡು ನಾನು ಈ ಲೆಕ್ಕವನ್ನು ಬಿಡಿಸ್ತಾ ಇದ್ದೀನಿ. ನೋಡಿ, a+2b = 1, ಇದಕ್ಕೆ ಘಾತಗಳನ್ನು ಕೊಟ್ಟಿಲ್ಲ. ಅವರು ಘಾತಗಳನ್ನು ಕೊಟ್ಟಿಲ್ಲ ಅಂದರೆ ಏನಿಲ್ಲ ಅಂದರೆ ಒಂದಿರುತ್ತೆ, ಘಾತಗಳನ್ನು ಕೊಟ್ಟಿಲ್ಲ. ಆದರೆ ಇಲ್ಲಿ ನೋಡ್ಬೋದು ನೀವು, ಘಾತ 3 ಘಾತವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೀವು ಈ ಒಂದು ಸಮೀಕರಣವನ್ನು ಘಾತ 3 ಬರುವ ರೀತಿ ಬರ್ಕೊಳ್ಬೇಕು. ಹೇಗೆ ಬರ್ಕೊಳ್ಳೋದು ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಬದಲಾವಣೆಗಳನ್ನು ಮಾಡ್ತಾ ಇದ್ದೇವೆ, ಕೊಟ್ಟಿರುವಂತಹ ಸಮೀಕರಣದಲ್ಲಿ ಯಾವುದೇ ಒಂದು ರೀತಿಯ ಬದಲಾವಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನು ಸಮಚಿಹ್ನೆಯಿಂದ ಎಡಗಡೆ ಇರುವ ಸಂಪೂರ್ಣ ಒಂದು ಅಂಕಿ ಸಂಖ್ಯೆಗಳಿಗೂ ಮಾಡಬೇಕು, ಸಮಚಿಹ್ನೆಯಿಂದ ಬಲಗಡೆ ಇರುವ ಅಂಕಿ ಸಂಖ್ಯೆಗಳಿಗೂ ಮಾಡಬೇಕು. ಹಾಗಾದರೆ ಮಾತ್ರ ಅದರ ಬೆಲೆ ಸೇಮ್ ಇರುತ್ತೆ. ಇಲ್ಲ, ನಾನು ಬಲಗಡೆ ಇರೋದಕ್ಕೆ ಒಂದೇ ಮಾಡಿದೆ, ಎಡಗಡೆ ಇರೋದಕ್ಕೆ ಮಾಡಿಲ್ಲ, ಅಥವಾ ಎಡಗಡೆ ಇರೋದಕ್ಕೆ ಒಂದೇ ಬದಲಾವಣೆ ಮಾಡಿದೆ, ಬಲಗಡೆ ಇರೋದಕ್ಕೆ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಮಾಡಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ. ಗಣಿತದಲ್ಲಿ ನೀವು ಯಾವುದೇ ರೀತಿಯ ಬದಲಾವಣೆ ಮಾಡಿದರೂ ಕೂಡ ಸಮಚಿಹ್ನೆಯಿಂದ ಬಲಗಡೆಗೆ ಏನು ಮಾಡಿರ್ತೀರೋ ಸಮಚಿಹ್ನೆಯಿಂದ ಎಡಗಡೆಗೂ ಅದನ್ನು ಮಾಡಲೇಬೇಕು. ಹಾಗಾದಾಗ ಮಾತ್ರ ಅದು ಸರಿ ಹೊಂದುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ಘಾತ 3 ಇರುವ ರೀತಿಯ ಕೊಟ್ಟಿರೋದ್ರಿಂದ ನಾನೇನು ಮಾಡ್ತಿದ್ದೀನಿ, ಸಮಚಿಹ್ನೆಯಿಂದ ಎಡಗಡೆಗೂ ಘಾತ 3 ಕೊಡ್ತೀನಿ, ಸಮಚಿಹ್ನೆಯಿಂದ ಬಲಗಡೆಗೂ ಘಾತ 3 ಕೊಡ್ತೀನಿ. ಹೇಗೆ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ, a+2b ³ = 1³ ಅರ್ಥ ಆಗ್ತಿದೆ ಅಲ್ವಾ. ನೋಡಿ, ನಾನು ಎರಡೂ ಕಡೆನೂ ಘಾತವನ್ನು ಕೊಟ್ಟೆ. ಹಾಗಾದರೆ a+2b³ ಬಂತು. ಹಾಗಾದರೆ ಇದನ್ನು ನಾವು ಹೆಂಗೆ ಬಿಡಿಸ್ಬೇಕಂತ ಹೇಳಿದ್ರೆ ಇದಕ್ಕೆ ಸೂತ್ರ ಇದೆ. a+b³ ಸೂತ್ರ ಇದೆ. ಏನು? a³ + b³ + 3ab × a+b ಅಂತ ಸೂತ್ರ ಇದೆ. ಇಲ್ಲಿ ನೋಡ್ಬೋದು, a ಜಾಗದಲ್ಲಿ ಏನೇ ಇದೆ, b ಜಾಗದಲ್ಲಿ 2b ಇದೆ. ಅದನ್ನು ಅಪ್ಲೈ ಮಾಡಿ ಸ್ನೇಹಿತರೆ. a ಜಾಗದಲ್ಲಿ ಏನೇ ಇದೆ, a³ + b ಜಾಗದಲ್ಲಿ 2b ಇದೆ, 2b³ + 3 a ಜಾಗದಲ್ಲಿ ಏನೇ ಇದೆ, b ಜಾಗದಲ್ಲಿ 2b ಇದೆ, a ಜಾಗದಲ್ಲಿ ಏನೇ ಇದೆ, b ಜಾಗದಲ್ಲಿ 2b ಇದೆ. ಅರ್ಥ ಆಗ್ತಿದೆ ಅಲ್ವಾ. ನೋಡಿ, = ಏನಿದೆ, = 1³. ಇದನ್ನು ಮತ್ತೆ ಸುಲಭೀಕರಿಸ್ತಾ ಹೋಗೋಣ. a³ a³ ಬರಿತೀರಾ, ಪ್ಲಸ್ ಇದೆ 2b³ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ, 2b³ ಅಂತ ಹೇಳಿದ್ರೆ 2bಯನ್ನು 3 ಬಾರಿ ಗುಣಾಕಾರ ಮಾಡಬೇಕು ಅಂತ. 2bಯನ್ನು 3 ಬಾರಿ ಗುಣಾಕಾರ ಮಾಡಬೇಕು ಅಂತ ಅರ್ಥ. ನೋಡಿ, 2 4 4 2 8 ಸ್ಥಿರಾಂಕಗಳನ್ನು ಗುಣಾಕಾರ ಮಾಡ್ಕೊಳ್ಳಿ, 8 ಬಂತು. b × b b² b² × b b³ ನೋಡಿ ಸ್ನೇಹಿತರೆ. ಹಾಗಾದರೆ ಏನು ಬಂತು, 2b³ ಅಂತ ಹೇಳಿದ್ರೆ 8b³ + 3. ನೋಡಿ, ಸ್ಥಿರಾಂಕಗಳನ್ನು ಗುಣಾಕಾರ ಮಾಡ್ಕೊಳ್ಳಿ, 3 2 6 a × b ab 6ab × a+2b = 1³ ನೋಡಿ, 1³ ಆದರೂ ಅಷ್ಟೇ, 1 3 ಬಾರಿ ಗುಣಾಕಾರ ಮಾಡುವಂಥ. 1 1 1 1 ಆನ್ಸರ್ ಏನು, ಒಂದೇ ಬರುತ್ತೆ. ಹಾಗಾಗಿ 1³ ಬೆಲೆ 1. ಈಗ ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು ನೀವು ನೆನಪಿಟ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನೋಡಿ a³ ಹೆಂಗಿದೆ, ಇದು ನಮ್ಗೆ ಆಲ್ರೆಡಿ ಸ್ವಲ್ಪ ಕೊಟ್ಟಿರುವಂತಹ ಫಾರ್ಮಲ್ ಬಂದಿದೆ ಅಂತ ನಿಮ್ಗೆ ಅನಿಸ್ತಿದೆ ಅಲ್ವಾ. ನೋಡಿ, a³ + 8b³ ಬಂದಿದೆ. ನೋಡಿ, ಇಲ್ಲೊಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕಾಗುತ್ತೆ. ಆಲ್ಟ್ರೇಷನ್ ಏನು ಅಂತ ನೀವು ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. a³ + 8b³ + 6ab a+2b ಇದೆ. ಇಲ್ಲಿ a+2b ಇದೆ. ಇಲ್ಲಿ ನೋಡಿ ಸ್ನೇಹಿತರೆ, ಅವರೇ ಕೊಟ್ಟಿರುವಂಥ ಸಮೀಕರಣದಲ್ಲೇ ಇದೆ. a+2b ಎಷ್ಟಕ್ಕೆ ಸಮ, 1ಕ್ಕೆ ಸಮ ಅಲ್ವಾ. a+2b ಎಷ್ಟಕ್ಕೆ ಸಮ, 1ಕ್ಕೆ ಸಮ. ಹಾಗಾಗಿ ನಾನು ಏನು ಹೇಳ್ತಿದ್ದೀನಿ, a+2b ಇರೋ ಹತ್ರ 1 ಹಾಕ್ತಾಯಿದ್ದೀನಿ ಅಲ್ವಾ, = 1.
ಈಗ ನಾನು ಮಾಡ್ತಿರೋವಂಥದ್ದು ನೋಡಿ, ಎ ಕ್ಯೂಬ್ ಪ್ಲಸ್ 8b³ 6ab ಇಂಟು 1 6abನೇ. ಯಾವುದೇ ಒಂದು ಸಂಖ್ಯೆಯನ್ನು 1ರಿಂದ ಗುಣಾಕಾರ ಮಾಡಿದರೆ ಅದೇ ಸಂಖ್ಯೆನೇ ಬರುತ್ತಲ್ವ, ಹಂಗಾಗಿ 6ab ಇಂಟು 1 6abನೇ ಇಸ್ ಈಕ್ವಲ್ ಟು 1. ನನಗೆ ಬೇಕಾಗಿರೋದೇನು ನೋಡಿ, ಇಲ್ಲಿ ಕೊಟ್ಟಿರೋದೇನು ಎ ಕ್ಯೂಬ್ ಪ್ಲಸ್ 8b³ -1 ಬೇಕಾಗಿದೆ ನನಗೆ, ಹೌದಾ? ಹಾಗಾಗಿ ನಾನೇನು ಮಾಡ್ತಿದ್ದೀನಿ ಈಗ ಅಂತ ಹೇಳಿದ್ರೆ, ಇಲ್ಲಿರುವಂಥ ಏನೂ ಇಲ್ಲ ಅಂದರೆ ಇಲ್ಲಿ ಏನು ಚಿಹ್ನೆ ಇರುತ್ತೆ, ಪ್ಲಸ್ ಇರುತ್ತೆ ಅಲ್ವಾ? ಈಗ ನಾನು ಈ +1 ಸಮಚಿಹ್ನೆಯಿಂದ ಎಡಗಡೆ ಕಳಿಸಿ ಈ +6ab ಸಮಚಿಹ್ನೆಯಿಂದ ಬಲಗಡೆ ಕಳಿಸ್ತಾ ಇದ್ದೀನಿ. ಹಾಗಾದರೆ ಏನಾಗುತ್ತೆ ಈಗ, ಎ ಕ್ಯೂಬ್ ಪ್ಲಸ್ 8b³ ಅಲ್ಲೇ ಉಳ್ಕೊಂಡಿದೆ ಅಲ್ವಾ, ಇವನೇನು ನಾನು ಚೇಂಜ್ ಮಾಡಿಲ್ಲ. ಆದರೆ ಇಲ್ಲಿರುವಂತಹ 1 ಈ ಕಡೆ ಕಳಿಸ್ತಾ ಇದ್ದೀನಿ ಅಂದರೆ ಚಿಹ್ನೆಗಳ ಬದಲಾವಣೆ ಆಗುತ್ತೆ. ಇದನ್ನು ತುಂಬ ಕೇರ್ಫುಲ್ಲಾಗಿ ನೆನ್ಪಿಟ್ಕೋಬೇಕು, ಓಕೆನಾ? ಪ್ಲಸ್ ಇದ್ದಂತಹ 1 ಈ ಕಡೆ ಬಂದಾಗ -1 ಆಗುತ್ತೆ, ಅರ್ಥ ಆಗ್ತಿದೆ ಅಲ್ವಾ? ಇಸ್ ಈಕ್ವಲ್ ಟು ಇಲ್ಲಿ ನೋಡು +6ab ಇದೆ, ಅದು ಆ ಕಡೆ ಹೋದಾಗ ಚಿಹ್ನೆಗಳ ಬದಲಾವಣೆ ಆಗಿ -6ab ಆಗುತ್ತೆ. ಹಾಗಾದರೆ ಎ ಕ್ಯೂಬ್ ಪ್ಲಸ್ 8b³ -1 ಬೆಲೆ -6ab ಈ -6ab ಅನ್ನೋದೇ ಸರಿಯಾದ ಉತ್ತರ. ಹೋಪ್ ದಿಸ್ ಇಸ್ ಅಂಡರ್ಸ್ಟುಡ್ ಸ್ನೇಹಿತರೆ. ಇದೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ, ಹಂಗಾದರೆ ಮಾತ್ರ ಸಂಪೂರ್ಣವಾಗಿ ನಿಮಗೆ ಬಿಡಿಸುವಂತಹ ಸುಲಭ ವಿಧಾನದ ಬಗ್ಗೆ ನಿಮಗೆ ತಿಳಿಯುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಇದೇ ರೀತಿಯ ಉಪಯುಕ್ತ ಮಾಹಿತಿ ನಿಮಗೆ ನೋಟಿಫಿಕೇಷನ್ ಬರೋದ್ರ ಮೂಲಕ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.